ಇವತ್ತು ನಂಗ್ಲಿ ಗಡಿಭಾಗದ ನಂಗ್ಲಿ ಪಂಚಾಯತಿಗೆ ಒಂದು ಬಂಪರ್ ಆಫರ್ ಅಂತ ಹೇಳ್ಬೋದು. ಇವತ್ತು ಒಂದ್ ದಿವ್ಸನ ನಂಗ್ಲಿದಲ್ಲಿ 4 ಪೂಜೆಗಳನ್ನ ನಂಗ್ಲಿ ಪಂಚಾಯತಿಯಲ್ಲಿ ಮಾಡ್ತಾ ಇದೀವಿ. ಇವತ್ತು ಯಲವಳ್ಳಿ, ಜಂಗಾಲಹಳ್ಳಿ, ವೆಂಕಟಾಪುರ, ನಂಗ್ಲಿ, ಹೆಬ್ಬಾಗ್ಲು ಇಷ್ಟು ಪೂಜೆಗಳನ್ನ ಇವತ್ತು ಇಟ್ಕೊಂಡು ಮಾಡ್ತಾ ಇದೀವಿ. ಸುಮಾರು ನಾನು ಲಾಸ್ಟ್ ನಮ್ಮ ವೆಂಕಟಾಪುರಕ್ಕೆ ಕ್ಯಾನ್ವಾಸ್ ಬಂದಾಗ ರಾತ್ರಿ 8 ಕಾಲ ಆಗಿತ್ತು. ಆಗ ತುಂತುರು ಮಳೆ ಬೀಳ್ತಾ ಇತ್ತು. ಬಹುಶಃ ಈ ಊರು ಹುಡ್ದಾಗಿಂದ ನಂಗ್ಲಿಗೆ ಮತ್ತು ನಂಗ್ಲಿ ನಮ್ಮ ಹೆದ್ದಾರಿಗೆ ಮತ್ತು ಇವ್ರಿಗೆ ರೋಡೇ ಆಗಿರ್ಲಿಲ್ಲ. ನನಗೆ ಅವತ್ತು ಕಾರ್ ಜಾರ್ತಾ ಇದ್ರೆ ಒಂಥರ ಏನೋ ಒಂದು ನೋವು ಅನಿಸ್ತು, ಇಂಥ ಹಳ್ಳಿಲಿ ಇನ್ನೂ ಇದಾವ ಅಂತ. ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಒಂದು 70 ಲಕ್ಷ ರೂಪಾಯಿನ ಇಲ್ಲಿಂದ ರೋಡ್ ತನಕ ನಾನು ಕಾಂಕ್ರೀಟ್, ಅದು ಟಾರ್ ಹಾಕರೆ ಬೇಡ ಅಂತ ಹೇಳಿ ಕಾಂಕ್ರೀಟ್ ರಸ್ತೆಯನ್ನು ವ್ಯವಸ್ಥೆ ಮಾಡಿದೀವಿ. ಪರ್ಮನೆಂಟ್ ಆಗಿ ಉಳಿಬೇಕು ರೋಡು. ನಾವು ಮಾಡ್ತಕ್ಕಂಥ ಕೆಲಸ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಇನ್ನೊಂದು ಗಿಮಿಕ್ ಮಾಡಿ ಟಾರ್ ಹಾಕೊಂಡು ಹೋಗ್ಬಿಡೋದಲ್ಲ. ಪರ್ಮನೆಂಟ್ ಆಗಿ ಉಳಿಬೇಕಂತ ಕೆಲವು ಹಳ್ಳಿಗಳನ್ನ, ಏನು ಇದುವರೆಗೂ ರೋಡ್ ಇರ್ತಕ್ಕಂಥ ಹಳ್ಳಿಗಳನ್ನ ಒಂದು ಕಾಂಕ್ರೀಟ್ ಮುಖಾಂತರ, ರಸ್ತೆ ಮುಖಾಂತರವಾಗಿ 70 ಲಕ್ಷ ರೂಪಾಯಿ ಹಾಕಿದ್ವಿ. ಇನ್ನು ನನ್ನ ಇಲ್ಲಿ ಗ್ರಾಮ ಸದಸ್ಯರಾಗಿರ್ತಕ್ಕಂಥ ನನ್ನ ಸೋದರ ಸಿದ್ದು ಇನ್ನೂ ಕೆಲವು ವಿಷಯಗಳನ್ನ ಕೊಟ್ಟಿದ್ದೆ ನನಗೆ. ಮಮತಾ ಪ್ರಕಾಶ್ ಅವರು ಇಬ್ಬರು 2 ಮೆಂಬರ್ ಅಲ್ಲ, ಸೊ ಕೊಟ್ಟಿದ್ದಾರೆ. ಇನ್ನು ಕೆಲವು ವಿಷಯ ಬಾಕಿ ಇದೆ ಮಾಡ್ತಕ್ಕಂಥದ್ದು. ಅನುದಾನಿತ ಆಧಾರದ ಮೇಲೆ ಖಂಡಿತವಾಗಿ ನಾನು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಡ್ತಾ, ಇವತ್ತೇನು ಊರ ಗ್ರಾಮಸ್ಥರು ತುಂಬಾ ಅದ್ದೂರಿಯಾಗಿ ನನ್ನ ಬರಮಾಡ್ಕೊಂಡು ಸನ್ಮಾನ ಮಾಡಿ ಪೂಜೆ ಮಾಡಿ ಕಳಿಸ್ತಾ ಇದ್ದಾರೆ. ಇದನ್ನ ಕಾಂಟ್ರಾಕ್ಟ್ ಬಂದು ಸಂತೋಷ್ ರೆಡ್ಡಿ ಅವರು, ಅವರು ಒಳ್ಳೇದಾಗ್ಲಿ, ಆದಷ್ಟು ಬೇಗ ಕೆಲಸ ಸಿಗ್ಲಿ, ಕೆಲಸ ಮುಗ್ಲಿ ಅಂತ ಕೇಳ್ಕಂತ, ಈಗ ನಮ್ಮ ವಯಸ್ಸಳ ಹೆಬ್ಬಾಗ್ಲು ಪೂಜೆಗೆ ನನ್ನ ಕನಸಿತ್ತು, ವಯಸ್ಸಿನ ಹೆಬ್ಬಾಗ್ಲು ಮಾಡ್ಬೇಕಂತ ಕನಸಿತ್ತು. ನನ್ನ ಕಿಶೋರ್ ಅದನ್ನ ಮಾಡ್ತಾ ಇದಾರೆ. ಸೊ ಇಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಟ್ಟು ಅಲ್ಲಿಂದ ವಿವೇಕಾನಂದ ಸ್ಕೂಲ್ಗೆ ಹೋಗ್ತಾ ಇದೀನಿ. ಸೊ ಎಲ್ಲ ನನ್ನ ಗ್ರಾಮಸ್ಥರಿಗೂ ಹಾಗೂ ನಂಗ್ಲಿ ಪಂಚಾಯತ್ ಎಲ್ಲ ನನ್ನ ಸರ್ವ ಸದಸ್ಯರು ಕೂಡ ಶಾಸಕರಿಂದ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ. ಎಲ್ಲರೂ ಒಳ್ಳೇದಾಗಿ. ಆಲ್ರೆಡಿ ಕೊಟ್ಟವನು ಸಿದ್ದು, ಕೊಟ್ಟವನು ಶ್ರೀಧರ್ ಕೊಟ್ಟವನು.